ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಸಾಧನಾ ಸಮಾವೇಶ ಅಂತೇಳಿ ಇವತ್ತು ತುಮಕೂರಿನಲ್ಲಿ ದೊಡ್ಡ ಸಮಾರಂಭವನ್ನ ಏರ್ಪಡಿಸಿದ್ದಾರೆ. ಕಾಂಗ್ರೆಸ್ನವರಿಗಿದು ಸಾಧನೆಯಂತೆ ಕಂಡಿದೆ. ರಾಜ್ಯದ ಜನರಿಗೆ ಇದು ವೇದನೆಯಾಗಿದೆ. ಸಾಧನೆ ಏನು ಅಂತಕ್ಕಂಥ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿಗಳಾಗ್ಲಿ, ಅವರ ಸಹಪಾಠಿಗಳಾಗ್ಲಿ, ಉಪಮುಖ್ಯಮಂತ್ರಿ ಆಗ್ಲಿ ಯಾರು ಕೂಡ ಹೇಳಿಲ್ಲ. ಒಟ್ಟಾರೆ ಸಾಧನೆ 1 ವರ್ಷ ಆಯ್ತು ಸಾಧನೆ ಮಾಡಿದ್ರು, 2 ವರ್ಷ ಆಯ್ತು ಸಾಧನೆ ಮಾಡಿದ್ರು, 3ನೇ ವರ್ಷದ ಸಾಧನೆ ಸಮಾವೇಶವನ್ನು ಮಾಡಿದ್ರು. ಬಹುಶಃ ಕಿತ್ತಾಡದೆ ಇದ್ರೆ ಇನ್ನೂ 2 ವರ್ಷ ಮಾಡ್ತಾರೆ. ಆದ್ರೆ ಪ್ರಯೋಜನ ಏನು ಅನ್ನೋದು ಯಾರಿಗೂ ಏನು ಆಗಿಲ್ಲ. ಒಟ್ಟಾರೆ ಹೇಳೋದಾದ್ರೆ ಈ ಕಾಂಗ್ರೆಸ್ ಸರ್ಕಾರ ಕಳ್ಳರ ಸಂತೆ ಇದ್ದ ಹಾಗೆ. ಅಲ್ಲಿರುವ ಎಲ್ಲರೂ ಕಳ್ಳರೇ ಆದ್ರೆ ಅದೊಂದು ಸಂತೆ. ಅವರನ್ನ ಪ್ರಶ್ನೆ ಮಾಡೋರು ಅವ್ರ ಪಕ್ಷದಲ್ಲೇ ಯಾರೂ ಇಲ್ಲ. ಜನರು ಪ್ರಶ್ನೆ ಮಾಡಿದ್ರು ಅವ್ರಿಗೆ ಕೇಳೋದಿಲ್ಲ. ಅವ್ರಿಗೊಂದು ಅನಿಸಿದೆ, ಜನ ನಮಗೆ ಹೆಚ್ಚು ಸ್ಥಾನಗಳನ್ನ ಕೊಟ್ಟು ಬಿಟ್ಟಿದ್ದಾರೆ. ಯಾರೇನು ಹೇಳಿದ್ರು ಏನು, ವಿರೋಧ ಪಕ್ಷದವರು ಹೇಳಿದ್ರು ಅವ್ರಿಗೆ ಅದನ್ನ ಕಿವಿಗೆ ಹಾಕೊಳ್ಳದೆ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಮಾಡ್ತಾ, ಜನರಿಗೆ ವಂಚನೆ ಮಾಡ್ತಾ 5 ವರ್ಷ ಲೂಟಿ ಮಾಡಿ ಹೊರಟೋಗ್ಬೇಕು. ಮುಂದೆ ಆಗೋದೇನಿದ್ರು ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಅವರ ಮನಸ್ಥಿತಿ. ರೈತರ ಆತ್ಮಹತ್ಯೆಗಳು ಬೇಕಾದಷ್ಟು ಆದವು, ಈಗಲೂ ಆಗ್ತಾ ಇವೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗ್ಯಾರಂಟಿ ಯೋಜನೆಗಳು ನೂರಾರು ಯೋಜನೆಗಳನ್ನು ಹೇಳಿದ್ರು. ಮೊದಲನೇದಾಗಿ 5 ಗ್ಯಾರಂಟಿ ಘೋಷಣೆ ಮಾಡಿದ್ರು. ಹಂತ ಹಂತವಾಗಿ ಬೇರೆಲ್ಲವುಗಳನ್ನು ಕೂಡ ನಾವು ಮಾಡ್ತೇವೆ ಅಂತ ಹೇಳಿದ್ರು. 5 ಗ್ಯಾರಂಟಿಗಳೇ ಯಾವುದೂ ಸರಿಯಾಗಿ ಜನರಿಗೆ ತಲುಪಲಿಲ್ಲ. ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೆ. ಅರೆ, ನೀವು ಬಾಯಿ ಮಾತಿನಲ್ಲಿ ಹೇಳ್ಕೊಂಡ್ರೆ ಏನ್ ಪ್ರಯೋಜನ? ಎಲ್ಲಿ ನಡೆದ್ರಿ? ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಡೋದು 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಾರಿ ಹಾಕ್ತೀರಿ. ಎಲ್ಲಿ ನಡೆದ್ರಿ? ಹಿಡಿದ್ವಿ ನಾವು. ಯಾಕಂದ್ರೆ ಸರ್ಕಾರದ ಒಳಗಡೆ ನಡೆಯೋದನ್ನ ಸಾಮಾನ್ಯವಾಗಿ ಕಂಡುಹಿಡಿಯೋದು ಬಹಳ ಕಷ್ಟ ಆಗತ್ತೆ ಬೇರೆಯವ್ರಿಗೆ. ಆದ್ರೂ ನಾವು ಹಿಡ್ದಾಕಿದೀವಿ ನಿಮ್ಮನ್ನ. ಫೆಬ್ರವರಿ ಮಾರ್ಚ್ದು ಯಾಕೆ ಕೊಟ್ಟಿಲ್ಲ ಈ ವರ್ಷದ್ದು ಅಂತ, ಕಳೆದ ವರ್ಷದ್ದು ಅಂತ ಕೇಳಿದ್ವಿ. ಇದು ಡಿಸೆಂಬರ್ ಅಲ್ಲಿ ಕೇಳಿದ್ ನಾವು. ಇಲ್ಲ ಕೊಟ್ಬಿಟ್ಟಿದ್ದೇವೆ ಅಂತ ದಾಖಲೆಗಳು ಬಿಡುಗಡೆ ಮಾಡಿದ ಮೇಲೆ, ಇಲ್ಲ ಬೈ ಐಸೈಟ್ ಕಣ್ತಪ್ಪಿನಿಂದ ಇದಾಗಿಬಿಟ್ಟಿದೆ ಅಂತೇಳಿ ಡಿಪೆಂಡ್ ಮಾಡಿದ್ವಿ. ಸಿಕ್ಕಾಕೊಂಡ ಮೇಲೆ ಸಚಿವರು ಕಣ್ಣೀರು ಹಾಕೊಂಡ್ಬಿಟ್ರು. ತಪ್ಪಾಗೋಗಿ ಸಿಕ್ಕಾಕೊಂಡ್ಮೇಲೆ ಹಂಗೆ ಆಗೋದು. ಆಗ್ಲಿ ನೆಕ್ಸ್ಟ್ ಯಾವಾಗ ಕೊಟ್ರೆ? ಕೊಡ್ಲೇ ಇಲ್ಲ ಇದುವರೆಗೂ. 5,000 ಕೋಟಿ ಎಲ್ಲೋಯ್ತು? ಅವತ್ತೇ ಕೇಳಿದ್ವಿ ನಾವು, ಗೃಹಲಕ್ಷ್ಮಿಗೆ ಕೊಡ್ಬೇಕಾಗಿರೋ ಹಣ ಬೇರೆ ಯಾವ ಲಕ್ಷ್ಮಿಗೆ ಹೋಯ್ತು ಹೇಳ್ರಿ ಅಂತ ಕೇಳಿದ್ವಿ ನಾವು. ಪಾಪ ಹೇಳಕ್ಕಾಗ್ಲಿಲ್ಲ ಅವ್ರಿಗೆ, ಯಾಕಂದ್ರೆ ನುಂಗೆ ಆಗೋಗಿದೆ. ಲೆಕ್ಕ ಕೊಡಿ, ಕೊಡೋದಿಲ್ಲ. ಅದಾಯ್ತು. ಪರಿಶಿಷ್ಟ ಜಾತಿ ವರ್ಗಗಳಿಗೆ SCP TSP ಹಣ 42,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿ ದೊಡ್ಡ ಭಾಷಣ ಮಾಡಿ ಹೆಡ್ಲೈನ್ಗಳಲ್ಲಿ ಹಾಕಿಸ್ಕೊಳ್ತಾರೆ, ಪತ್ರಿಕೆಗಳಲ್ಲಿ, ಮೀಡಿಯಾದಲ್ಲಿ. ಅದು 50% ಅಂದ್ರೆ 21,000 ಕೋಟಿ ಬೇರೆ ಬೇರೆ ಇಲಾಖೆಗಳಿಗೆ ಹೋಗ್ತದೆ. ಅದು ಜನರಿಗೆ ಸಿಗೋದೇ ಇಲ್ಲ, 1 ರೂಪಾಯಿ ಸಿಗೋದಿಲ್ಲ. ಅದರಲ್ಲಿ 14,000 ಕೋಟಿ ಗ್ಯಾರಂಟಿಗಳಿಗೆ ಅಂತೂ ತೆಗೆದು ಬಿಟ್ಟಿದ್ದೀರಿ. ಅಲ್ಲಿಗೆ ಉಳಿದಿದ್ದೆಷ್ಟು? ಕೇವಲ 7,000 ಕೋಟಿ. ಅದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲಾಖೆಗೆ ಕೊಟ್ಟು, ಸಂವಿಧಾನ ದಿನಾಚರಣೆಗೆ ದುಡ್ಡು. ಯಾಕಂದ್ರೆ ದಲಿತರಿಗೆ ಮಾತ್ರ ಸಂವಿಧಾನ ಇರೋದು ಈ ದೇಶದಲ್ಲಿ, ಬೇರೆಯವರಿಗೆಲ್ಲ ಸಂವಿಧಾನ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವ ದಿನಾಚರಣೆಗೆ ಹಣ. ಯಾವುದೇ ಸಣ್ಣ ಪುಟ್ಟ ಇದ ಬಂದ್ರೆ
ಎಲ್ಲಾ ಕಾರ್ಯಕ್ರಮಗಳಿಗೂ ಅದೇ ಹಣ